ಗುರುಗಳೇ, ಈ ವಾರ 12 ರಾಶಿಯವರಿಗೆ ಹೇಗಿದೆ ಅಂತ ತಿಳಿಸ್ಕೊಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಮೇಷ ರಾಶಿಗೆ ಹೇಗಿದೆ ಈ ವಾರ? ತುಂಬ ಚೆನ್ನಾಗಿದೆ. ಮೇಷರಾಶಿಗಂತೂ ಪುಣ್ಯ ಮಾಡಿರೋಂಥ ಅನಿಸುತ್ತೆ. ಯಾಕಂದರೆ ಮೇಷರಾಶಿಯವರಿಗೆ ಎಲ್ಲ ಗ್ರಹನೂ ಕೂಡ ಲಾಭದಲ್ಲಿ ಬಂದವೆ. ಅದು ವಿಪರೀತ ರಾಜಯೋಗವನ್ನು ಕೊಡ್ತಾಯಿದೆ. ಮೇಷರಾಶಿಯವರು ಇಷ್ಟೊಂದು ಗ್ರಹಗಳನ್ನ ನೋಡೋಕ್ಕೆ ಪುಣ್ಯ ಮಾಡಿರ್ಬೇಕು. ತುಂಬ ಅಂದರೆ ತುಂಬ ರಾಜಯೋಗದ ಒಂದು ಫಲವನ್ನು ಕೊಡ್ತೈತೆ. ಮೇಷರಾಶಿಯವರಿಗೆ ಭಾಳ ರಾಜಯೋಗದ ಫಲವನ್ನು ಕೊಡೋದ್ರಿಂದ ನೀವು ಅತಿ ಹೆಚ್ಚು ಮೇಷರಾಶಿಯವರು ಪುಣ್ಯ ಮಾಡಿದ್ದಾರೆ ಅಂತ ಹೇಳುತ್ತೆ. ಯಾಕಂದರೆ ಎಲ್ಲ ಗ್ರಹನೂ ಕೂಡ 11ನೇ ಮನೆಯಲ್ಲಿ ತಾಂಡವಾಡ್ತಿದ್ದಾವೆ. ಈ 11ನೇ ಮನೆ ಗ್ರಹಗಳು ವಿಪರೀತ ರಾಜಯೋಗ ಅಂತ. 11ನೇ ಮನೆಯಲ್ಲಿ ರಾಹು ಗ್ರಹ ಇದ್ದಾನೆ, 11ನೇ ಮನೆಯಲ್ಲಿ ಬುಧ ಗ್ರಹ, 11ನೇ ಮನೆಯಲ್ಲಿ ಶುಕ್ರ ಗ್ರಹ ಇದ್ದಾನೆ, ಸೂರ್ಯ ಮತ್ತು ಕುಜ ಒಟ್ಟಿಗೆ ಸೇರಿದ್ದಾರೆ. ಅದು ಭಾಳ ವಿಪರೀತ ರಾಜಯೋಗನ ಕೊಡುತ್ತೆ. ಗುರು ತುಂಬ ಚೆನ್ನಾಗಿದ್ದಾನೆ. ಶನಿ ಶಾಂತಿ ಒಂದು ಮಾಡ್ಕೊಳ್ಳಿ. ಶನಿಗೆ ಕಾಗೆಗೆ ಅನ್ನ ಹಾಕಿ ಕಪ್ಪು ಬಟ್ಟೆಯನ್ನು ಯೂಸ್ ಮಾಡಬೇಡಿ, ಕಪ್ಪು ಬೆಡ್ಶೀಟನ್ನು ಯೂಸ್ ಮಾಡಬೇಡಿ. ಮತ್ತು ಅತಿ ಹೆಚ್ಚು ನಿಮ್ಮ ಜಾಗದಲ್ಲಿ ದುಡ್ಡು ಬೇಕು ಅಂದರೆ ಹೆಸರು ಕಾಳು ಮತ್ತು ಅವರೆಕಾಳನ್ನು ಅತಿ ಹೆಚ್ಚು ಆರಾಧನೆ ಮಾಡಿ. ನಿಮ್ಮ ಲೈಫಲ್ಲಿ ಅವಳವನ್ನು ಯೂಸ್ ಮಾಡಿ, ರೂಬಿ ಯೂಸ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಈ ವಾರ ಮೇಷರಾಶಿಯರು ಊಹೆ ಕೂಡ ಮಾಡೋಕ್ಕಾಗಲ್ಲ. ನಿಮ್ಮ ಲೈಫಲ್ಲಿ ಏನಾದ್ರು ಒಂದು ತೊಂದರೆ ಆಗಿದೆ, ಅದು ಪುಷ್ಯ, ಅನುರಾಧ, ಉತ್ತರಾಭಾದ ನಕ್ಷತ್ರ ಆಗಿರುತ್ತೆ ಮತ್ತು ಶನಿವಾರ ಸಹ ಆಗಿರುತ್ತೆ. ಆದರೆ ನಿಮಗೆ ತೊಂದರೆ ಶನಿವಾರ ಸಹ ಆಗುತ್ತೆ, ಇಲ್ಲ ಪುಷ್ಯ, ಅನುರಾಧ, ಉತ್ತರಾಭಾದ ಆಗುತ್ತೆ, ಇಲ್ಲ ಕಪ್ಪು ಬಟ್ಟೆಯಿಂದ ನಿಮ್ಗೆ ಏನಾದ್ರು ಒಂದು ಅನಾಹುತ ಆಗುತ್ತೆ. ಮತ್ತು ಈ ಕಪ್ಪು ಬಟ್ಟೆ, ಕಪ್ಪು ನಕ್ಷತ್ರಗಳು, ಕಪ್ಪು ವಾರಗಳನ್ನು ಅವಾಯ್ಡ್ ಮಾಡಿ. ತುಂಬ ಒಳ್ಳೆಯದಾಗುತ್ತೆ ಮೇಷರಾಶಿಯರಿಗಂತೂ. ಅದರಲ್ಲೂ ಕೂಡ ಈ ವಾರ ನೀವು ಹೋಗ್ಬೇಕಾರಂಥ ಟೆಂಪಲ್ಲು ಪಾಸಿಟಿವ್ ಆಗಿರೋದು ಸುಬ್ರಹ್ಮಣ್ಯ ಸ್ವಾಮಿನ ಅತಿ ಹೆಚ್ಚು ಆರಾಧನೆ ಮಾಡಬೇಕು. ಮತ್ತು ಸೂರ್ಯನಾರಾಯಣ ಟೆಂಪಲ್ನ ಅತಿ ಹೆಚ್ಚು ಆರಾಧನೆ ಮಾಡಬೇಕು. ಯಾಕಂದರೆ ರಾಶಾಧಿಪತಿ ಕುಜ ಉಚ್ಚನಾಗಿರೋದ್ರಿಂದ, ದಶಮ ಸ್ಥಾನದಲ್ಲಿರೋದ್ರಿಂದ ಸೂರ್ಯನಾರಾಯಣ ಟೆಂಪಲ್ನ ಅತಿ ಹೆಚ್ಚು ಆರಾಧನೆ ಮತ್ತು ಸೂರ್ಯನಿಗೆ ಪ್ರತಿ ದಿವಸ ಸೂರ್ಯನಿಗೆ ನಮಸ್ಕಾರ ಮಾಡೋದು ಮತ್ತು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡೋದು ಮತ್ತು ಅತಿ ಹೆಚ್ಚು ತೊಗರಿಬೇಳೆ ರಸವನ್ನು ಕುಡಿಯೋದು, ತೊಗರಿಬೇಳೆಯನ್ನು ಊಟ ಮಾಡೋದು ಮತ್ತು ಗೋಧಿಯನ್ನು ತಿನ್ನೋದು. ಗೋಧಿ, ತೊಗರಿಬೇಳೆ ಎರಡನ್ನು ನೀವು ದೇಹದಲ್ಲಿ ಸೇರಿಸಿದಾಗ ಸೂರ್ಯನ ತತ್ವಗಳು ಮತ್ತು ಕುಜಿನ ತತ್ವಗಳು ನಿಮ್ಮ ಬಾಡಿಯಲ್ಲಿ ಸೇರ್ತಾ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ರೂಬಿ ಅವಳವನ್ನು ಯೂಸ್ ಮಾಡಿದ್ರೆ ವಿಪರೀತ ಲಕ್ಕನ್ನ ಕಾಣುತ್ತೆ. ನೀಲವನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತ ಹೇಳುತ್ತೆ ಮೇಷರಾಶಿಯರಿಗೆ. ಮೇಷರಾಶಿಯರು ಅತಿ ಹೆಚ್ಚು ರೆಡ್ ಕಲರ್ ಬಟ್ಟೆ, ಆರೆಂಜ್ ಕಲರ್ ಬಟ್ಟೆ, ಹಸಿರು ಕಲರ್ ಬಟ್ಟೆ ಮತ್ತು ವೈಟ್ ಬಟ್ಟೆಯನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತೀರ. ತುಂಬ ಬ್ಯೂಟಿಫುಲ್ ಅಂತ ಹೇಳುತ್ತೆ. ಮೇಷರಾಶಿಯರು ಅತಿ ಹೆಚ್ಚು ದೋಷ ನಿವೃತ್ತಿಗಾಗಿ ಕಾಗೆಗೆ ಅನ್ನ ಹಾಕೋದ್ರಿಂದ ನೀವು ತುಂಬ ಒಳ್ಳೆಯದಾಗುತ್ತೆ. ತುಂಬ ಒಳ್ಳೆಯದಾಗುತ್ತೆ. ಅದು ಓಕೆ ಗುರುಜಿ, ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಹೇಗಿದೆ? ವೃಷಭ ರಾಶಿಯವ್ರಿಗಂತೂ ಬಂಪರ್ ಬೆಳೆ ಅಂದರೆ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ವೃಷಭ ರಾಶಿಯವರು ಮನೆ ವೈಟ್ ಕಲರ್ ಬಣ್ಣ ಇದ್ದರೆ ತುಂಬ ರಾಜಯೋಗನ ಬರುತ್ತೆ. ವೃಷಭ ರಾಶಿಯರಿಗೆ ಮನೆ ವೈಟ್ ಕಲರ್ ಇರಬೇಕು, ಸೋಫಾ ವೈಟ್ ಕಲರು, ಮನೆ ವೈಟ್ ಕಲರ್ ಇರಬೇಕು. ವೃಷಭ ರಾಶಿಯರಿಗೆ ತುಂಬ ರಾಜಯೋಗ ಬರಬೇಕು ಅಂದರೆ ಮನೆ ಮುಂದೆ ಬ್ರಹ್ಮಕಮಲ ಗಿಡವನ್ನು ಸಾಕಬೇಕು. ಅದೇ ಥರ ಹಳ್ಳಿ ಮರವನ್ನು ಸಾಕಬೇಕು. ಅದೇ ಥರ ಹತ್ತಿ ಮರವನ್ನು ಸಾಕಬೇಕು. ತುಂಬ ಒಳ್ಳೆಯದು. ಮತ್ತು ಶನಿ ಲಾಭದಲ್ಲಿದ್ದಾನೆ. ಬನ್ನಿ ಮರನೂ ಕೂಡ ಪಾಟಲ್ಲಿಟ್ಟು ಸಾಕಿದ್ರೆ ತುಂಬ ಒಳ್ಳೆಯದು. ಬನ್ನಿ ಮರವನ್ನು ಸಾಕಿರೋ ಒಳ್ಳೆಯದು. ವೃಷಭ ರಾಶಿಗೆ ಶನಿ ದೃಷ್ಟಿ ರಾಶಿ ಮೇಲೆ ಲಾಭದಲ್ಲಿದ್ದು ಶನಿ ದೃಷ್ಟಿ ಬೀಳ್ತಾ ಇದೆ. ಆದರೂ ಕೂಡ ಏನು ತೊಂದರೆ ಇಲ್ಲ. ವಿಪರೀತ ರಾಜಯೋಗದ ಫಲವನ್ನು ಅನುಭವಿಸ್ತೀರ ಅಂತ ಹೇಳುತ್ತೆ. ಇನ್ನು 2 ತಿಂಗಳಲ್ಲಿ ತುಂಬ ಪದವಿ, ಅಧಿಕಾರ, ರಾಜಯೋಗ ಈ ಎಲ್ಲವೂ ಕೂಡ ವೃಷಭ ರಾಶಿಯವರಿಗೆ ಸಿಗುತ್ತೆ. ಯಾಕಂದರೆ ವಿಪರೀತ ರಾಜಯೋಗನ ಕೊಡ್ತೈತೆ ವೃಷಭ ರಾಶಿಯವರಿಗೆ. ವಿಪರೀತ ನಾವು ನಿರೀಕ್ಷೆ ಮಾಡ್ಬೋದು. ಒಂದು ಚೂರು ಅಂತಂತವಾಗಿ ಡಿ.ಕೆ. ಶಿವಕುಮಾರ್ ವೃಷಭ ರಾಶಿ ಸ್ಥಾನಮಾನಗಳು ಕರ್ನಾಟಕದಲ್ಲಿ ರಾಜಕೀಯ ಬದಲಾವಣೆ ಇನ್ನು 2 ತಿಂಗಳಲ್ಲಿ ಆಗ್ಬೋದು. ಭಾಳ ವಿಶೇಷವಾಗಿ ಓನ್ಲಿ 2 ಮಂತ್ಸಲ್ಲಿ ಕರ್ನಾಟಕದಲ್ಲಿ ರಾಜಕೀಯ ಬದಲಾವಣೆ, CM ಬದಲಾವಣೆ ಆಗ್ತಾರೋ ಇಲ್ಲ ಮಿನಿಸ್ಟ್ರುಗಳು ಬದಲಾವಣೆ ಆಗ್ತಾರೋ ನನಗೆ ಗೊತ್ತಿಲ್ಲ. 100% ಏನಾರು ಒಂದು 2 ತಿಂಗಳಲ್ಲಿ ಒಂದು ಮಿರಾಕಲ್ ಅಂತೂ ನಡೀತಿದೆ ಈ ವೃಷಭ ರಾಶಿಯವರಿಗೆ. ವೃಷಭ ರಾಶಿಗೆ ಟೈಮ್ ತುಂಬ ಚೆನ್ನಾಗಿದೆ. ಅದು ಆಟೋ ಓಡಿಸ್ಲಿ, ಕಾರ್ ಓಡಿಸ್ಲಿ, ರಾಜಕಾರಣಿ ಆಗಲಿ, ಪೊಲೀಸ್ ಆಫೀಸರ್ ಆಗಲಿ, ರಾಜಕಾರಣಿಗಳಾಗಲಿ ತುಂಬ ಟೈಮ್ ಚೆನ್ನಾಗಿದೆ. ವೃಷಭ ರಾಶಿಯವರು ಇರೋಷ್ಟು ಟೈಮು ಜಗತ್ತಲ್ಲಿ ಯಾವ ರಾಶಿಗೂ ಚೆನ್ನಾಗಿಲ್ಲ. ಅಂಥ ಒಂದು ರಾಜಯೋಗ ವೃಷಭ ರಾಶಿಗೆ. ವೃಷಭ ರಾಶಿ ಲಕ್ಕನ್ನು ನೀವು ಪಡ್ಕೋಬೇಕು ಅಂದರೆ ನೀವು ಪುಣ್ಯ ಮಾಡಿರೋ ಅಂತ ಹೇಳುತ್ತೆ. ವೃಷಭ ರಾಶಿಲಿ ಹುಡ್ತಾರು ಅತಿ ಹೆಚ್ಚು ಕಂಜನೂರು ಶುಕ್ರಗ್ರಹ ಟೆಂಪಲ್ನ ಅತಿ ಹೆಚ್ಚು ಆರಾಧನೆ ಮಾಡೋ. ಕಂಜನೂರಲ್ಲಿ ಒಂದು ಶುಕ್ರಗ್ರಹ ಟೆಂಪಲ್ ಮತ್ತು ತಿರುಚಿಯಲ್ಲಿ ಶ್ರೀರಂಗಮ್ಮನ ದರ್ಶನ ಮಾಡೋಕೆ. ಯಾಕಂದರೆ ಶುಕ್ರನ ಮೂಲ ಕ್ಷೇತ್ರ ಆಗುತ್ತೆ. ವೃಷಭ ರಾಶಿಯಲ್ಲಿ ಅತಿ ಹೆಚ್ಚು ಹಾಲು ಕುಡಿಯೋದು ಮತ್ತು ಮುತ್ಕದೆಲೆಯಲ್ಲಿ ಊಟ ಮಾಡೋದು, ವಿಳೆದೆಲೆಯಲ್ಲಿ ಊಟ ಮಾಡೋದು ಮತ್ತು ಭಾಳ ಅದ್ಭುತವಾದ ಸಕ್ಸಸ್ಸನ್ನು ಕೊಡುತ್ತೆ. ತುಂಬ ಇಂಪ್ರೂವ್ಮೆಂಟ್ ಕೊಡುತ್ತೆ. ಭಾಳ ಅದ್ಭುತವಾದ ಸಕ್ಸಸ್ಸನ್ನು ಕೊಡೋದ್ರಿಂದ ನೀವು ಅದನ್ನು ಯೂಸ್ ಮಾಡಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾಕಂದರೆ ವೃಷಭ ರಾಶಿಗೆ ಇಷ್ಟೊಂದು ಒಳ್ಳೆಯ ಟೈಮನ್ನು ಮಿಸ್ ಮಾಡ್ಕೋಬೇಡಿ. ಆ ಒಂದು ಒಳ್ಳೆಯ ಟೈಮನ್ನು ನೀವು ಎಲ್ಲರೂ ಪಡ್ಕೊಳ್ಳಿ. ತುಂಬ ಇಂಪ್ರೂವ್ಮೆಂಟ್ ಆಗಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ವೃಷಭ ರಾಶಿಯವರಿಗೆ ವಿಪರೀತ ರಾಜಯೋಗವನ್ನು
ಕೊಡೋದ್ರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲವನ್ನು ಕೊಡ್ತಾ ಹೋಗುತ್ತೆ. ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡುತ್ತಾನೆ. ವೃಷಭ ರಾಶಿಗೆ ಅಪಾರವಾದ ಕೀರ್ತಿಯನ್ನು ಕೊಡ್ತಾರೆ ಅಂದರೆ ವೃಷಭ ರಾಶಿಯವರು ಪುಣ್ಯ ಮಾಡಿದರೆ ಒಳ್ಳೆಯದಾಗಲಿ, ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲಿ ನನಗೆ ತಿಳಿದಿರೋ ಪ್ರಕಾರ ವೃಷಭ ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀನಿ. ಅವರು ಎಲ್ಲ ಥರದ ಬಟ್ಟೆಯನ್ನು ಹಾಕ್ಬೋದು, ಆದರೆ ವೃಷಭ ರಾಶಿಯವ್ರ ಮನೆಯಲ್ಲಿ ಬೆಕ್ಕನ್ನು ಸಾಕಬೇಕು. ಬೆಕ್ಕನ್ನು ಸಾಕಿದರೆ ನಿಮಗೆ ಎಲ್ಲ ಥರದ ಪದವಿ ಸಿಗುತ್ತೆ. ಬಹಳ ವಿಶೇಷವಾಗಿ, ಯಾಕೆಂದರೆ ಬೆಕ್ಕು ಬಂದು ಕ್ಯಾಟ್ ವಾಕ್ ಅಂದರೆ ಅದು ಶುಕ್ರಗ್ರಹದ ವಾಕ್ ಆಗುತ್ತೆ. ಅದು ವೃಷಭ ಲಗ್ನ ಶುಕ್ರನದೇ ಆಗಿರುತ್ತೆ. ಬೆಕ್ಕನ್ನು ಯಾಕೆ ಸಾಕಬೇಕು? ಅದು ಇಂದ್ರನ ವಾಹನ. ಅದಕ್ಕೆ ದೇವಸ್ಥಾನದಲ್ಲಿ ಎಲ್ಲ ಕಡೆ ಬೆಕ್ಕಿರುತ್ತೆ. ಹಾಗಾಗಿ ಬೆಕ್ಕು ವೃಷಭ ರಾಶಿಯವ್ರ ಮನೆಯಲ್ಲಿ ಬೆಕ್ಕು ಸಾಕಿದ್ರೆ ಅದೃಷ್ಟದ ಮೇಲೆ ಅದೃಷ್ಟ.